ಸಲಗ ಮತ್ತು ಭೀಮ ಈ ಎರಡರಲ್ಲೂ ನೀವು ನೋಡಿದಂಥ ಭಿನ್ನತೆಗಳು ಏನೇನು ಅಂತ? ಸರ್, ಭೀಮಾಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಸಿನಿಮಾಟೋಗ್ರಫಿ ಇರ್ಬೋದು ಆ್ಯಂಡ್ ವಿಜಯ್ ಸರ್ದು ಡೈರೆಕ್ಷನ್ ಸ್ಟೈಲು. ಸಲಗಲ್ಲಿ ಆ್ಯಕ್ಚುಲಿ ಇವಾಗ ಅದೆಲ್ಲ ಚೆನ್ನಾಗಿರೋದಕ್ಕೆ ಜನ ಮೆಚ್ಕೊಂಡಿದ್ದು. ಬಟ್ ಈ ಭೀಮಾಲಿ ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದೆಲ್ಲ ಇನ್ನೂ ಚೆನ್ನಾಗಿ ಅಪ್ಡೇಟ್ ಅನ್ನೋಕ್ಕಿಂತ ತುಂಬ ಅಬ್ಸರ್ವ್ ಮಾಡಿದ್ದಾರೆ ವಿಜಯ್ ಸರ್. ಅದು ನನಗೆ ಅನ್ನಿಸ್ತು. ಅದ್ರ ಜೊತೆಗೆ ಕತೆ ಹೇಳೋ ರೀತಿ ಇದೆಯಲ್ಲ, ಇವಾಗ ಡೇ ಬೈ ಡೇ ಒಬ್ಬರು ಡೈರೆಕ್ಟರ್ಗೆ ಎವ್ರಿ ಫಿಲಮ್ ಅವ್ರಿಗೇನೋ ಕಲ್ಸ್ಕೊಟ್ಟಿರುತ್ತೆ. ಸೊ ಆ ನಿಟ್ಟಲ್ಲಿ ವಿಜಯ್ ಸರ್ ತುಂಬ ಹೇಳ್ಕೊಡೋರು ನಮ್ಮ ಹತ್ರ. ಈ ಸಲ ಈ ಥರ ಹೇಳ್ತೀನಪ್ಪ ನಾನು, ಈ ಸೀನ್ನ ಹಿಂಗೆ ಮಾಡೋಣ ಈ ಥರ ಅಂತ. ಸೊ ಅವರು ತುಂಬ ಎಫರ್ಟ್ ಹಾಕಿ ಸೊ ಅವರ ರೈಟರ್ಸ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಈ ಸೀನ್ಗಳನ್ನ ಹೊರ ತಂದಿರೋದು. ಆ್ಯಂಡ್ ನಿಮ್ಗೇನಂತಂದರೆ ಮೇನ್ಲಿ ಈ ಸಿನಿಮಾ ಸೀರಿಯಸ್ ಆಗೋ ಕಡೆ ಸೀರಿಯಸ್ ಆಗ್ತಾ ಇರುತ್ತೆ. ಆ್ಯಂಡ್ ಎಲ್ಲಿ ನಿಮಗೆ ಒಂದು ಸ್ವಲ್ಪ ಈಸಿ ಮಾಡಬೇಕು ಜನನ, ಅಲ್ಲಿ ಈಸಿ ಮಾಡ್ತಾ ಇರುತ್ತೆ. ಆ್ಯಂಡ್ ಎಲ್ಲಿ ನಮಗೆ ಈ ಒಂದು ಸರ್ರೇ ಹೇಳ್ದಂಗೆ ಒಂದಷ್ಟು ಇಂಟರ್ವ್ಯೂಸಲ್ಲಿ ಸರ್ ಹೇಳಿದ್ದಾರೆ, ಈ ಸಿನಿಮಾ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಪಾಸ್ ಮಾಡುತ್ತೆ. ಸ್ಪೆಷಲಿ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಪಾಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ ಮೆಸೇಜ್ ಹೇಗೆ ಪಾಸ್ ಮಾಡಬೇಕು ತುಂಬ ಈಸಿಯೆಸ್ಟ್ ವೇನಲ್ಲಿ ಅಂದರೆ ಎಲ್ಲರಿಗೂ ತಲುಪಬೇಕು. ನಾವು ಯಾವುದೋ ತುಂಬ ಕ್ಲಿಷ್ಟಕರವಾಗಿ ಹೇಳಿಬಿಟ್ರೆ ಮೆಸೇಜ್ ಅರ್ಥ ಆಗಿಲ್ಲ ಅಂದರೆ ಅಲ್ಲಿಗೆ ನಾವು ಪಟ್ಟಿದ್ದ ಕಷ್ಟ ವೇಸ್ಟ್ ಆಗುತ್ತೆ. ಸೊ ಆ ಥರ ಈಸಿಯಾಗಿ ಹೇಗೆ ನಾವು ಈ ಮೆಸೇಜ್ನ ಪಾಸ್ ಮಾಡಬೇಕು ಅಂತ ಇಷ್ಟು ಇಟ್ಕೊಂಡು ಒಂದು ಪ್ಯಾಕೇಜ್ ಮಾಡಿರೋದೇ ಭೀಮ. ಭೀಮನಾಗಿ ವಿಜಯ್ ಸರ್ ಯಾವ ಮಟ್ಟಿಗೆ ಅಬ್ಬರಿಸ್ತಾರೆ ಈ ಸಿನಿಮಾದಲ್ಲಿ? ಇದರಲ್ಲಿ ನಿಮಗೆ ಅದು ನಾನು ಅಂದರೆ ಸ್ಪೆಸಿಫಿಕ್ಕಾಗಿ ಹೇಳಿಬಿಟ್ರೆ ಒಂದು ಸ್ವಲ್ಪ ನೀವು ರೆಡಿಯಾಗಿ ಬಂದುಬಿಡ್ತೀರಾ. ಬಟ್ ಏನಂದರೆ ಇಲ್ಲಿ ಅವರ ಅಬ್ಬರ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಂದರೆ ನಾವು ಇನಿಷಿಯಲಿ ಟೈಟಲ್ ಅನೌನ್ಸ್ ಮಾಡ್ಬೇಕಾದ್ರೆ ಆಡು ಬಾ ಮಗನೇ ಕೇಳಿರ್ತೀರ, ಅದು ನಿಮಗೆ ಎಷ್ಟು ಮಾಸ್ ಫೀಲ್ ಕೊಟ್ಟಿತ್ತು ಆ ಟೈಟಲ್ಗೆ, ಸೇಮ್ ಅದೇ ಮಾಸ್ ಫೀಲು ಭೀಮನ ಕ್ಯಾರೆಕ್ಟ್ರು ಈ ಫಿಲಮಲ್ಲಿ ಅಷ್ಟೇ ಮಾಸ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಪಾತ್ರದ ಹಿಂಟ್ ಅಂತ ಕೊಡೋದಾದ್ರೆ, ಯಾಕಂದ್ರೆ ಸಲಗದಲ್ಲಿ ಇಡೀ ಸಿನಿಮಾವನ್ನ ನೋಡ್ಕೊಂಡು ಬರೋದಾದ್ರೆ, ಅಬ್ಸರ್ವ್ ಮಾಡೋದಾದ್ರೆ ವಿಜಯ್ ಸರ್ ಪಾತ್ರ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಅಂದ್ರೆ ಬೇರೆ ಪಾತ್ರಗಳು ಉಸಿರಾಡ್ತಾ ಇರುತ್ತೆ, ಇವ್ರದ್ದು ಸ್ವಲ್ಪ ಚಿಕ್ಕದಾಗಿ ಬಂದ್ರು ಕತೆಗೆ ಪೂರ್ವಕ ಇದ್ದಿರುತ್ತೆ. ಸೊ ಭೀಮಾದಲ್ಲಿ ಫುಲ್ ಫ್ಲೆಡ್ಜ್ ಜಾಸ್ತಿ ಕಾಣಿಸ್ಕೋತಾರ? ಇರಲೇಬೇಕು ಆಬ್ವಿಯಸ್ಲಿ, ಯಾಕಂದರೆ ನೀವು ಟೈಟಲ್ ಅದಿದೆ, ಇವರೇ ಭೀಮ. ಸೊ ಕತೆ ನಡೆಸಬೇಕಾಗಿರೋದೇ ಭೀಮ. ಸೊ ಆ ಕತೆ ನಡೆಸುವಂಥ ನಿಟ್ಟಲ್ಲಿ ಅವರು ಎಷ್ಟು ಅದಕ್ಕೆ ಕಾಣಿಸ್ಕೋಬೇಕು, ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಅವ್ರಿಗೆ, ಯಾಕಂದರೆ ಈ ಹಿಮ್ಸೆಲ್ಫ್ ಇಸ್ ಅ ರೈಟರ್, ಈ ಹಿಮ್ಸೆಲ್ಫ್ ಇಸ್ ಅ ಡೈರೆಕ್ಟರ್ ಇದರಲ್ಲಿ. ಸೊ ಅವರು ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ನಾನು ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ನಾನು ಕೊಟ್ಕೋಬೇಕು, ಆವಾಗ ಅದೆಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಯೋಚನೆ ಮಾಡೇ ಇರ್ತಾರೆ ಅವರು. ಆ ಇದರಲ್ಲಿ ನಿಮಗೆ ಪಕ್ಕ ಅವ್ರ ಫ್ಯಾನ್ಸ್ ಇರ್ಬೋದು, ಇಲ್ಲ ಸ್ಪೆಷಲಿ ಸಿನಿಮಾ ಫ್ಯಾನ್ಸ್ ಇರ್ಬೋದು, ಅವ್ರಿಗೆ ಯಾವುದೇ ರೀತಿಯಾದ ಬೇಜಾರಾಗದೇ ಇರೋ ರೀತಿಯಲ್ಲಿ ಅವರು ಪಕ್ಕ ಎಂಟರ್ಟೈನು ಮಾಡ್ತಾರೆ. ಅಟ್ ದ ಟೈಮ್ಸ್ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ರೀತಿಯಲ್ಲೂ ಕಥೆನ ಮುಂದೆ ನಡೆಸ್ಕೊಂಡು ಹೋಗಿ ಹೋಗ್ತಾರೆ. ಸಲಗದಲ್ಲಿ ನಿಮ್ಮ ಒಂದು ಸಾಹಿತ್ಯದಲ್ಲಿ ಹೇಳ್ಬಿಟ್ಟಿದ್ರೆ, ಅಂದರೆ ವಿಜಯ್ ಸರ್ ಒಂದು ಪಾತ್ರದ ಬಗ್ಗೆ, ಅಂದರೆ ಒಂದು ತಲೆ ರಾವಣ ಅಂತ ಅಂದ್ಬಿಟ್ಟು, ಸೊ ಅಷ್ಟು ವಿಚಾರಗಳನ್ನು ಒಂದೇ ತಲೆಯಲ್ಲಿ ಓಡಿಸ್ತಾ ಇರ್ತಾರೆ. ಈ ಕಡೆ ಸಾಹಿತ್ಯ, ಈ ಸಂಗೀತ, ಇನ್ನೊಂದು ಕತೆ ಬಗ್ಗೆ ಇನ್ನೊಂದು, ಬಟ್ ಅದ್ರ ಜೊತೆ ಸೂಕ್ಷ್ಮತೆ ಅಂತಂದರೆ ಯಾರೂ ನೋಡೋದ ಒಂದು ವಾತಾವರಣನ, ಪ್ರಪಂಚನ ವಿಜಯ್ ಸರ್ ಗಮನಿಸ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಅಂತ ಅನ್ರೋಲ್ಡ್ ಆಗಲಿ ಅಥವಾ ಭೂಗತಲೋಕ ಏನೇನು ನಡೆಯುತ್ತೆ, ಯಾಕಂದರೆ ಅದ್ರ ಜೊತೆಗೆ ಒಂದು ಸೂಕ್ಷ್ಮತೆಗಳನ್ನು, ಕಥೆಗಳನ್ನು ಎತ್ಕೊ ಬರ್ತಾರೆ. ಸೊ ಭೀಮಾದಲ್ಲಿ ಯಾವ ಮಟ್ಟಿಗೆ ವರ್ಕ್ ಆಗಿದೆ, ಏನು ವಿಚಾರ ಟಚ್ ಮಾಡಿದ್ದಾರೆ ಅಂತ? ನೀವು ಸರ್ದು ಅಬ್ಸರ್ವೇಷನ್ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾವು ಸಲಗ ಟೈಮಲ್ಲಿ ಸೇಮ್ ಸಲಗ ಟೈಟಲ್ ಟ್ರ್ಯಾಕಲ್ಲೇ ಆಣೆ ಮಾಡಿ ಹೇಳುತ್ತೀನಿ ಸೀಳು ತಾನೆ ಸಲಗ ಅಂತ ಒಂದು ಲೈನ್ ಬಂದಿತ್ತು. ನನಗೆ ಅವಾಗ ಸಾಂಗ್ ರಿಲೀಸ್ ಆಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಈ ಎಕ್ಸ್ಪೆರಿಮೆಂಟೇಷನ್ನ ಹೇಗೆ ಜನ ಸ್ವೀಕರಿಸ್ತಾರೆ ಅಂತ. ಆವಾಗ ಅವರು ಒಂದು ಮಾತು ಹೇಳಿದ್ರು ನನಗೆ, ನೋಡು ಅಂದರೆ ಸ್ಪೆಷಲಿ ರೈಟರ್ಸಿಂದ ಬರೋವಂಥ ಕೆಲವು ಲೈನ್ಗಳು ನಿಮಗೆ ಗೊತ್ತಿಲ್ಲದೆ ಬಂದಿರುತ್ತೆ, ಅದು ಯಾರೋ ನಿಮ್ಮ ಹಿಂದೆ ಇದ್ದು ನಿಮ್ಮನ್ನ ನಡೆಸ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನೀನು ಆಣೆ ಮಾಡಿ ಹೇಳುತ್ತಾನೆ ಸೀಳುತ್ತಾನೆ ಸಳಗ ಅಂತ ಹೇಳ್ಬಿಟ್ಟಿದ್ಯಾ, ಸೊ ಆಣೆ ಮಾಡಿದ್ಯಾ ನೀನು, ನೋಡ್ಕೋ ಈ ಸಾಂಗ್ ಏನಾಗುತ್ತೆ ಅಂತ ಅವರು ಆ ಸೂಕ್ಷ್ಮತೆಯನ್ನು ಹಿಡಿದಿದ್ರು ಅವರು. ಸೊ ಸ್ಪೆಷಲಿ ಈ ಥರ ಕಥೆಗಳಿಗೆ, ಅಂದರೆ ಇದೊಂಥರ ನಮಗೆ ತುಂಬ ನಿಜ ಜೀವನಕ್ಕೆ ಹತ್ತಿರ ಇರುವಂಥ ಕಥೆಗಳಿದು, ತುಂಬ ಫಿಕ್ಷನೈಸ್ ಮಾಡೋಕ್ಕಾಗಲ್ಲ ನಾವು ಈ ಕಥೆಯಲ್ಲಿ. ಹಂಗಿರ್ಬೇಕಾದ್ರೆ ಅವರು ಇಂಥ ಸಣ್ಣ ಸಣ್ಣ ಅಬ್ಸರ್ವೇಷನ್ಸ್ ಇರ್ಬೋದು, ಇಲ್ಲ ಸಣ್ಣ ಸಣ್ಣ ನ್ಯೂಯಾನ್ಸಸ್ ಇರ್ಬೋದು, ಯಾಕಂದರೆ ಒಂದು ಸಣ್ಣ ತಪ್ಪು ನಮ್ಮನ್ನ ಎಲ್ಲೋ ಕರ್ಕೊಂಡು ನಿಲ್ಲಿಸ್ಬಿಡುತ್ತೆ. ಸ್ಪೆಷಲಿ ಇಲ್ಲಾಗೋ ಈ ಥರ ಕಥೆಗಳಲ್ಲಿ ಆಗೋದು ಹೆಚ್ಚು ಕಮ್ಮಿ ಹಂಗಿರುತ್ತೆ. ಸಣ್ಣ ಸಣ್ಣ ನ್ಯೂಯಾನ್ಸಸ್ಸೇ ನಮಗೆ ತುಂಬ ಮುಖ್ಯ ಆಗುತ್ತೆ. ಆ ಥರದ್ರಲ್ಲಿ ವಿಜಯ್ ಸರ್ ಖಂಡಿತವಾಗ್ಲೂ ಅವರು ಎಕ್ಸ್ಪೀರಿಯನ್ಸ್ ಏನಿದೆ, ನೀವು ಹೇಳ್ದಂಗೆ ಅವರು ಓಡಾಡಿರುವಂಥ ಎಕ್ಸ್ಪೀರಿಯೆನ್ಸು, ಇಲ್ಲ ಅವರು ಈ ವರ್ಲ್ಡನ್ನ ನೋಡಿರೋ, ನಮಗೆ ಆಬ್ವಿಯಸ್ಲಿ ನಮಗಿನ ತುಂಬ ನೋಡಿರ್ತಾರೆ ಅವರು, ನಾವು ನೋಡದೇ ಇರೋವಂಥ ಜಾಗಗಳನ್ನೆಲ್ಲ ಅವ್ರು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅದನ್ನೆಲ್ಲ ತಂದು ಅವರು ನಮಗೆ ಏನಂತಾರೆ ಚಿತ್ರದ ರೂಪದಲ್ಲಿ ಹೇಳ್ತಾ ಇದ್ರು, ಹಿಂಗೆ ನಾನು ನೋಡಿದ್ದೆ, ಇದನ್ನ ಇಟ್ಕೊಂಡು ಏನಾರು ಮಾಡ್ಬೋದಾ ನೀವು ನೋಡಿ ಅಂತ. ಸೊ ಅದೆಲ್ಲ ಸೇರಿ ವಿ ಹ್ಯಾವ್ ಡನ್ ಎ ವೆರಿ ಗುಡ್ ಪ್ಯಾಕೇಜ್ ಅವರ್ ಅಬ್ಸರ್ವೇಷನ್ಸ್.